ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಸ್ವಾತಿ ಗಿರೀಶ್. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಅಂದರೆ ಮೇಕಪ್ ಬ್ರಷ್ ಕ್ಲೀನಿಂಗ್. ಹೌದು, ಇದು ಮೇಕಪ್ ಆರ್ಟಿಸ್ಟ್ಗಳಿಗೆ ಮತ್ತು ಸೆಲ್ಫ್ ಮೇಕಪ್ ಕಿಟ್ ಯಾರ್ಯಾರು ಇಟ್ಕೊಂಡಿರ್ತಾರೆ ಅವ್ರಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಬ್ರಷಸ್ಸಲ್ಲಿ ಸ್ಕಿನ್ ಆಯಿಲ್ ಆಗಿರ್ಬೋದು, ಡಸ್ಟ್ ಆಗಿರ್ಬೋದು ಆ್ಯಂಡ್ ಬ್ಯಾಕ್ಟೀರಿಯಾಸ್ ಆಗಿರ್ಬೋದು ತುಂಬಾ ಕಲೆಕ್ಟ್ ಆಗಿರುತ್ತೆ. ಸೊ ನಾವಿದನ್ನು ಕ್ಲೀನ್ ಮಾಡದೆ ಹಾಗೇ ಯೂಸ್ ಮಾಡಿಬಿಟ್ರೆ ನಮ್ಮ ಫೇಸ್ ಮೇಲೆ ಪಿಂಪಲ್ಸು, ರ್ಯಾಷಸ್ಸು ಅಥವಾ ಐಸ್ಗೆ ಬೇಗನೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಕ್ಲೀನ್ ಮಾಡೋಕ್ಕೆ ತುಂಬಾ ಏನು ಕಷ್ಟ ಆಗೋವಂಥ ವಿಷಯ ಏನಲ್ಲ ಇದು. ಸೊ ನಿಮಗೆ ಉಗುರು ಬೆಚ್ಚಗಿರೋವಂಥ ನೀರಲ್ಲಿ ಬ್ರಷಸ್ ತುದಿನ ಫಸ್ಟು ಸ್ವಲ್ಪ ನೆನೆಸ್ಬಿಟ್ಟು ಅದಾದಮೇಲೆ ಒಂದು ಮೈಲ್ಡ್ ಆಗಿರೋವಂಥ ಶ್ಯಾಂಪು ಆಗಿರ್ಬೋದು ಆರ್ ಕ್ಲಿನ್ಸರ್ ಆಗಿರ್ಬೋದು ಅಥವಾ ಬೇಬಿ ಶ್ಯಾಂಪು, ಬೇಬಿ ಸೋಪ್ಗಳು, ಈ ಥರ ನೀವು ಯಾವುದಾದ್ರೂ ಒಂದು ಯೂಸ್ ಮಾಡ್ಬೋದು. ನಾನು ಡವ್ ಸೋಪ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ತುಂಬ ಈಸಿಯಾಗಿ ಅದು ನೀರು ನೀವು ಕ್ಲೀನ್ ಮಾಡ್ತಾ ನೆಕ್ಸ್ಟು ಆ ನೀರು ಪೂರ್ತಿ ಕಲರು ಈ ಬ್ರೌನು ಆರ್ ಕಲರ್ಸ್ ಬೇರೆ ಬೇರೆ ಕಲರ್ಸ್ ಬರೋದು ನೀರು ನೀಟಾಗಿ ಟ್ರಾನ್ಸ್ಪರೆಂಟ್ ಕಲರ್ ಬರೋವರೆಗೂ ನೀವು ವಾಶ್ ಮಾಡಬೇಕಾಗತ್ತೆ. ಯಾವ ಬ್ರಷ್ನ ಯಾವಾಗ ಕ್ಲೀನ್ ಮಾಡಬೇಕು? ಫೌಂಡೇಶನ್ ಮತ್ತು ಕ್ರೀಮ್ಗೆ ಯೂಸ್ ಮಾಡೋವಂಥ ಬ್ರಷಸ್ಗಳನ್ನ ವೀಕ್ಲಿ ಒನ್ಸ್ ಕ್ಲೀನ್ ಮಾಡಿದ್ರೆ ಬೆಟರ್. ಆ್ಯಂಡ್ ಪೌಡರ್ ಮತ್ತು ಕಾಂಟೋರ್ ಅಥವಾ ಬ್ಲಷಸ್ಗೆ ಯೂಸ್ ಮಾಡೋವಂಥ ಬ್ರಷ್ನ ನೀವು ಮಂತ್ಲಿ ಒನ್ಸ್ ಕ್ಲೀನ್ ಮಾಡಿದರೆ ಒಳ್ಳೆಯದು. ಆ್ಯಂಡ್ ಐ ಮೇಕಪ್ಗೆ ಯೂಸ್ ಮಾಡೋವಂಥ ಬ್ರಷಸ್ನೆಲ್ಲ ನೀವು 2 ವೀಕ್ ಒನ್ಸ್ ಆದರೂ ಕಂಪಲ್ಸರಿ ನೀವು ಕ್ಲೀನ್ ಮಾಡಲೇಬೇಕಾಗತ್ತೆ. ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಅಂದರೆ, ನೀವು ಬ್ರಷಸ್ನ ಕ್ಲೀನ್ ಮಾಡದೆ ಏನಾದರೂ ಮೇಕಪ್ ಮಾಡೋದಾಗಲಿ ಬೇರೆಯವ್ರಿಗೆ ಅಥವಾ ನಿಮಗೆ ನೀವೇ ಮೇಕಪ್ ಮಾಡ್ಕೊಳ್ಳೋದಾಗಲಿ ಯಾವುದೇ ಆದ್ರೂ ಕೂಡ ಅಷ್ಟೇ ಮೇಕಪ್ ಫ್ಲಾಲೆಸ್ ಬರೋದಿಲ್ಲ. ಅದು ಮೇಕಪ್ ಆರ್ಟಿಸ್ಟ್ಗಳಿಗಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಕಂಪಲ್ಸರಿ ಕೂಡ. ಆ್ಯಂಡ್ ಒಣಗಿಸೋದು ಅಷ್ಟೇ, ತುಂಬ ಏನಿಲ್ಲ, ನೀರನ್ನೆಲ್ಲ ತೆಗೆದಾದ್ಮೇಲೆ ಅದನ್ನು ಡ್ರೈ ಟವಲ್ ಮೇಲೆ ಇಟ್ಬಿಟ್ಟು ಡ್ರೈ ಮಾಡಬೇಕಾಗತ್ತೆ ಅಷ್ಟೇ. ಆ್ಯಂಡ್ ಈ ವಿಷಯ ನಿಮಗೆ ಇಷ್ಟ ಆಗಿದರೆ ಸಪೋರ್ಟ್ ಮಾಡೋದು ಮಾತ್ರ ಖಂಡಿತ ಮರಿಬೇಡಿ.